ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಎಜ್ರನು 8ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇವರ ಹಸ್ತವು ನಮ್ಮನ್ನು ಪಾಲಿಸುತ್ತಾ ಇತ್ತು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನ ಹಸ್ತವು ನಮ್ಮನ್ನು ಅದೇನ್ ಮಾಡುವಂತದಾಗಿದೆ, ಪಾಲನೆಯನ್ನ ಮಾಡುವಂತದಾಗಿದೆ. ಆತನ ಹಸ್ತವು ನಮ್ಮನ್ನ ಏನ್ ಮಾಡುವಂತದಾಗಿದೆ, ಅನುದಿನವೂ ನಡೆಸುವಂತದಾಗಿದೆ. ಇಲ್ಲಿ ಏಜ್ರನು ಅವನು ಏನ್ ಮಾಡುವವನಾಗಿದ್ದಾನೆ, ಬರೆಯುವವನಾಗಿದ್ದಾನೆ. ಏನೆಂದು ಬರೆಯುವವನಾಗಿದ್ದಾನೆ? ನನ್ನ ದೇವರ ಹಸ್ತವು ನಮ್ಮನ್ನ ಅದೇನ್ ಮಾಡುತ್ತಾ ಇದೆ, ಪಾಲಿಸುತ್ತಾ ಇದೆ, ನಡೆಸಿಕೊಂಡು ಬಂದಿದೆ ಎಂದು ಅವನು ಬರೆಯುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ದೇವರ ಹಸ್ತವು ಅನುದಿನವೂ ನಮ್ಮನ್ನ ಅದೇನ್ ಮಾಡುವಂತದಾಗಿದೆ, ಪಾಲಿಸುವಂತದಾಗಿದೆ, ನಡೆಸಿಕೊಂಡು ಹೋಗುವಂತದಾಗಿದೆ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಮಗೆ ವಿರೋಧವಾಗಿ ಎಷ್ಟೋ ವಿಧವಾದ ದುರ್ಘಟನೆಗಳು ಅದೇನ್ ಮಾಡುವಂತದಾಗಿದೆ, ಹೋರಾಡಿಕೊಂಡು ಬರುವಂತದಾಗಿದೆ. ಆದರೆ ದೇವರ ಹಸ್ತವು ನಮ್ಮೊಂದಿಗೆ ಇರುವುದರಿಂದ, ದೇವರ ರೆಕ್ಕೆಗಳು ನಮ್ಮ ಮೇಲೆ ಇರುವುದರಿಂದ, ಎಲ್ಲ ವಿಧವಾದ ಕೇಡಿನ ಕಾರ್ಯಗಳಿಂದ ಅದು ನಮ್ಮನ್ನ ಏನ್ ಮಾಡುವಂತದಾಗಿದೆ, ತಪ್ಪಿಸುವಂತದಾಗಿದೆ. ನಾವು ಅನುದಿನವೂ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಹಸ್ತದ ಕೆಳಗಡೆ ನನ್ನ ನಡೆಸು ಸ್ವಾಮಿ, ನಿನ್ನ ಹಸ್ತದ ಮರೆಯಲ್ಲಿ ನನ್ನ ನಡೆಸು ದೇವರೇ, ನಿನ್ನ ರೆಕ್ಕೆಯ ಕೆಳಗಡೆ ಇದ್ದುಕೊಂಡು ನಾನು ನಡಿಬೇಕು ಸ್ವಾಮಿ ಎಂದು ಹೇಳುವಾಗ, ಆತನ ಹಸ್ತವು ಅನುದಿನವೂ ನಮ್ಮನ್ನ ಬಲಪಡಿಸಿ ಕೈ ಹಿಡಿದು ಅದು ನಮ್ಮನ್ನ ನಡೆಸುವಂತಾಗಿದೆ. ಹೇಗೆ ಏಜ್ರನೊಂದಿಗೆ ಇದ್ದಂತಹ ದೇವರ ಹಸ್ತವು ಪಾಲನೆ ಮಾಡಿತು, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಆತನ ಹಸ್ತವು ನಮ್ಮೊಂದಿಗೆ ಇದು, ಅದು ನಮ್ಮನ್ನ ಪಾಲನೆ ಮಾಡುವಂತದಾಗಿದೆ, ನಡೆಸಿಕೊಂಡು ಹೋಗುವಂತದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಹಸ್ತದಿಂದ ನಿನ್ನ ಜನರನ್ನ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.